ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು ಪ್ರಿಯರೇ. ಈ ಒಳ್ಳೆಯ ಸಮಯದಲ್ಲಿ ಅದೇ ಯೆಶಾಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 6ನೇ ವಚನದಲ್ಲಿರುವಂಥ ದೇವರ ವಾಕ್ಯದ ಪರಮಾರ್ಥವನ್ನು ಈ ಸಮಯದಲ್ಲಿ ತಿಳಿದುಕೊಳ್ಳೋಣ. ಅಂಗಾಲಿನಿಂದ ನಡುನೆತ್ತಿಯ ತನಕ ಪೆಟ್ಟು, ಬಾಸುಂಡೆ, ಮಾಗದ ಗಾಯಗಳೇ ಹೊರತು ಏನೂ ಸೌಖ್ಯವಿಲ್ಲ. ಏನು ಪ್ರಿಯರೇ, ಮತ್ತೊಂದು ಸರಿ ಓದ್ತೇನೆ. ಅಂಗಾಲಿನಿಂದ ನಡುನೆತ್ತಿಯ ತನಕ ಪೆಟ್ಟು, ಬಾಸುಂಡೆ, ಮಾಗದ ಗಾಯಗಳೇ ಹೊರತು ಏನೂ ಸೌಖ್ಯವಿಲ್ಲ. ಗಾಯಗಳು ಎಂಬುದಾಗಿ ನಾವು ನೋಡುವಾಗ ಪ್ರಿಯರೇ, ಪಾಪಕ್ಕೆ ಸೂಚನೆಯಾಗಿದೆ. ಅಂಗಾಲಿನಿಂದ ಈ ನಡೆಯುವಂಥ ಕಾಲಿಂದ ಎಳೆದಿರ್ಬೋದು, ಈ ಹೊಟ್ಟೆ ಆಗಿರ್ಬೋದು, ಈ ಕೈ ಆಗಿರ್ಬೋದು, ನಮ್ಮ ನಡುನೆತ್ತಿಯ ತನಕ ಪೆಟ್ಟು, ಬಾಸುಂಡೆ, ಮಾಗದ ಗಾಯಗಳೇ ಹೊರತು ಏನೂ ಸೌಖ್ಯವಿಲ್ಲ. ಅಂದರೆ ಏನು ಒಳ್ಳೆ ಗುಣಲಕ್ಷಣಗಳು ಇಲ್ಲವಂತೆ ಪ್ರಿಯರೇ. ಮನುಷ್ಯನ ದೇಹವು ದೇವರಿಗೋಸ್ಕರ ಉಪಯೋಗ ಆಗ್ತಾ ಇಲ್ಲವಂತೆ. ಅಪವಿತ್ರತೆಯ ಆಲೋಚನೆಯಲ್ಲಿ ಪ್ರತಿಯೊಬ್ಬರ ಕಾಲು ನಡುವಿಕೆ ಆಗಿರ್ಬೋದು, ಹೊಟ್ಟೆಗೋಸ್ಕರ ಆಗಿರ್ಬೋದು, ಕೈಯಿಂದ ದುಡಿಯುವಂಥದ್ದಾಗಿರ್ಬೋದು, ಯಾರೋ ಕೆಲವರು ಮಾತ್ರ ನೀತಿವಂತರಾಗಿ ಜೀವಿಸುವಂತರಾಗಿರ್ತಾರೆ. ಬಹಳ ಮಂದಿ ನಾವು ನೋಡುವಾಗ ಈ ದೇಹವನ್ನು ಪಾಪದ ಕಾರ್ಯಗಳಿಗೆ ಒಪ್ಪಿಸಿಕೊಟ್ಬಿಟ್ಟಿರ್ತಾರೆ ಪ್ರಿಯರೇ. ಹೌದು ಪ್ರಿಯರೇ, ಪ್ರತಿಯೊಂದು ಅಂಗಗಳು ಪಾಪಕ್ಕೆ ಒಳಪಟ್ಟಿವೆ ಅಂತ ದೇವರ ವಾಕ್ಯ ಹೇಳುತ್ತದೆ. ಈ ಪಾಪದಿಂದ ವಿಮೋಚನೆ ಆಗುವಂಥ ಒಂದು ಕಾರ್ಯವನ್ನು ನೋಡಿಕೊಳ್ಳೋಣ. ಕೀರ್ತನೆಗಳು 38ನೇ ಅಧ್ಯಾಯ 3ನೇ ವಚನದಿಂದ ನೋಡಿಕೊಳ್ಳೋಣ. ನಿನ್ನ ಸಿಟ್ಟಿನಿಂದ ನನ್ನ ಶರೀರದಲ್ಲಿ ಸ್ವಸ್ಥವೇ ತಪ್ಪಿ ಹೋಗಿದೆ. ಅಂದರೆ ಭಕ್ತನ ಹೇಳ್ತಾ ಇದ್ದಾನೆ, ದೇವರೇ ನಿನ್ನ ಸಿಟ್ಟಿನಿಂದ, ಅಂದರೆ ನಾನು ಪಾಪ ಮಾಡ್ತಾ ಇದ್ದೀನಿ, ನನ್ನ ಪಾಪದ ನಿಮಿತ್ತ ನೀನು ಶಿಕ್ಷಿಸ್ತಾ ಇರೋದ್ರಿಂದ ನನಗೇನಾಗಿದೆ ಅಂದರೆ, ನಿನ್ನ ಸಿಟ್ಟಿನಿಂದ ನನ್ನ ಶರೀರದಲ್ಲಿ ಸ್ವಸ್ಥತೆಯೇ ಇಲ್ಲ, ತಪ್ಪಿ ಹೋಗಿದೆ. ನನ್ನ ಪಾಪದಿಂದ ನನ್ನ ಎಲುಬುಗಳಲ್ಲಿ ಸ್ವಲ್ಪವೂ ಕ್ಷೇಮವೇ ಇಲ್ಲ. ಏನು ಬೇರೆ, ಮನುಷ್ಯನು ಪಾಪ ಮಾಡುವಾಗ ಏನು ಶಕ್ತಿ ಬರುತ್ತೆ ಅಂದ್ಕೊಂಡಿರ್ತಾನೆ. ಸಿಗರೇಟ್ ಸೇದಾಗ ಏನು ಒಳ್ಳೇದಾಗುತ್ತೆ ಅಂದ್ಕೊಂಡಿದ್ರ? ಮೇಲ್ಗಡೆ ಸ್ಟೈಲಿಂದ ಸೇದ್ಬೋದು, ಒಳಗಡೆ ಇರೋವಂಥ ಎಲ್ಲ ಡ್ಯಾಮೇಜ್ ಆಗುತ್ತೆ ಬೇರೆ. ಕುಡಿದ್ರೆ ಏನೋ ಧೈರ್ಯ ಬರುತ್ತೆ, ಮತ್ತೊಂದು ಬರುತ್ತೆ, ನೋವು ಬರುತ್ತೆ ಅಂತ ಕುಡಿತೀವಿ. ಒಳಗಡೆ ಇರುವಂಥ ಪಾರ್ಟ್ಸ್ಗಳೆಲ್ಲ ಸುಟ್ಟು ಹೋಗುತ್ತವೆ. ಅರ್ಥ ಆಯ್ತಾ? ನನ್ನ ಪಾಪದಿಂದ ನನ್ನ ಎಲುಬುಗಳಲ್ಲಿ ಸ್ವಲ್ಪವೂ ಕ್ಷೇಮವೇ ಇಲ್ಲ. ವ್ಯಭಿಚಾರ ಮಾಡುವಂಥದ್ದು, ದೇಹಗಳು ನರಗಳೆಲ್ಲ ವೀಕ್ನೆಸ್ ಆಗುತ್ತೆ ಪ್ರಿಯ. ಅದೇ ಭಕ್ತನು ಹೇಳ್ತಾ ಇದ್ದಾನೆ, ನನ್ನ ಪಾಪದಿಂದ ನನ್ನ ಎಲುಬುಗಳಲ್ಲಿ ಸ್ವಲ್ಪವೂ ಕ್ಷೇಮವೇ ಇಲ್ಲ. ನನ್ನ ಅಪರಾಧಗಳು ನನ್ನನ್ನು ಮುಳುಗಿಸಿ ಬಿಟ್ಟಿವೆ. ಅವು ಹೊರಲಾರದಷ್ಟು ಭಾರವಾದ ಹೊರೆಯಂತೆ ನನ್ನನ್ನು ಅದಿಮಿ ಬಿಟ್ಟಿವೆ. ಹೊರಲಾರದಷ್ಟು ಪಾಪ. ಏನು ಬೇರೆ, ನೋಡುವಾಗ 2 ದಿವಸದಿಂದ ಆ ಹೊರೆಯನ್ನೇ ಕುರಿತೇ ವಾಕ್ಯ ಬರ್ತಾ ಇದೆ. ಪಾಪದ ಹೊರೆಯನ್ನು ಇಳಿಸೋದಕ್ಕೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು ಎಂಬುವಂಥ ಮಾತು ಸರ್ವಾಂಗೀಕಾರಕ್ಕೆ ಯೋಗ್ಯವಾಗಿಯೂ ನಂಬಿಕೆಗೆ ಯೋಗ್ಯವಾಗಿ ಇದೆ. ಪ್ರೇರೆ, ಪಾಪಿಗಳಿಗೋಸ್ಕರನೂ ಬಂದನು. ಕಡೆದಾಗಿ ವಚನ ನೋಡಿಕೊಳ್ಳೋಣ ಪ್ರೇರೆ. ತಿಮೋತಿಯನಿಗೆ ಬರೆದ 1ನೇ ಪತ್ರಿಕೆ. ಬೈಬಲಲ್ಲಿ ಪ್ರೇರೆ ತುಂಬ ಅದ್ಭುತವಾದಂಥ ಮಾತುಗಳಿದೆ ಪ್ರೇರೆ. ಇದರಲ್ಲಿ ಸುಳ್ಳು ಇಲ್ಲ, ಕಪಟವಿಲ್ಲ, ಮೋಸವಿಲ್ಲ. ಇರೋದಿದ್ದ ಹಾಗೆ ದೇವರು ಬರೆಸಿದ್ದಾರೆ ಮಾನವ ಕುಲದ ಉಳಿತಿಗಾಗಿ. ತಿಮೋತಿ ಬರೆದ 1ನೇ ಪತ್ರಿಕೆ 1ನೇ ಅಧ್ಯಾಯ 15ನೇ ವಚನ ಕಡೆದಾಗಿ ಓದಿ ಮುಗಿಸ್ಕೊಳ್ಳೋಣ. ಕ್ರಿಸ್ತ ಯೇಸು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು ಎಂಬ ವಾಕ್ಯವು ನಂಬತಕ್ಕದ್ದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾದದ್ದಾಗಿಯೂ ಅದೇ. ಯೇಸು ಕ್ರಿಸ್ತನು ಕುಲವನ್ನು, ಮತವನ್ನು, ಭಾಷೆಯನ್ನು, ವರ್ಗವನ್ನು, ಹೆಸರನ್ನು ಬದಲಾವಣೆ ಮಾಡೋಕ್ಕೆ ಬರಲಿಲ್ಲ. ಬದಲಾಗಿ ಪಾಪಾತ್ಮದಿಂದ ತುಂಬಿರುವಂಥ ಈ ಜೀವಿತವನ್ನು ಬದಲಾಯಿಸಿ ಪರಿಶುದ್ಧತೆಯ ಕಡೆ ನಡೆಸೋದಕ್ಕೋಸ್ಕರ ಮಾತ್ರ ಆತನು ಈ ಲೋಕಕ್ಕೆ ಬಂದನು, ಬಲಿಯಾದನು. 3ನೇ ದಿವಸದಲ್ಲಿ ಮೃತ್ಯುಂಜಯನಾಗಿ ಜೀವಿಸುತ್ತಾ ಈಗಲೂ ವಾಕ್ಯದ ರೂಪವಾಗಿ ನಮ್ಮ ಮಧ್ಯದಲ್ಲಿ ವಾಸ ಮಾಡ್ತಾ ಇದ್ದಾರೆ. ನಂಬಿದರೆ ನಮ್ಮ ಪಾಪದಿಂದ ವಿಮುಕ್ತಿ ಮತ್ತು ದೇವರ ಮಹಿಮೆಯನ್ನು ಕಾಣಲು ಸಾಧ್ಯ ಎಂಬುವಂಥ ಮಾತನ್ನು, ಎಂಬುವಂಥ ಸತ್ಯವನ್ನು ನಿಮ್ಮ ಮುಂದೆ ಹೇಳುವುದಕ್ಕೆ ಈ ಒಳ್ಳೆಯ ಸಮಯವನ್ನು ದೇವರು ಕೊಟ್ಟಿದ್ದಾರೆ. ಇದನ್ನು ನಂಬಿದ್ರೆ ನಿಮಗೆ ಬಿಡುಗಡೆ ಆಗುತ್ತೆ ಎಂಬುವಂಥ ಮಾತನ್ನು ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.